ಮುನಿಯಪ್ಪ ಅವರ ಸ್ಟ್ಯಾಂಡ್ ಏನು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಒಂದೊಂದ್ಸರಿ ಒಂದೊಂದು ರೀತಿಯ ಹೇಳಿಕೆಗಳನ್ನ ಕೊಡ್ತಾರೆ. ರಾಜ್ಯದಲ್ಲಿ ಆಟೋ ಗ್ಯಾಸ್ ಪ್ರಾಬ್ಲಮ್ ಇದ್ರೂ ಕೂಡ ಸರ್ಕಾರ ಮಾತ್ರ ಅದು ಇಲ್ಲ ಅಂತ ಹೇಳ್ತಾ ಇದೆ. ಬಂಕ್ಗಳಲ್ಲಿ ನೋ ಸ್ಟಾಕ್, ಕಿಲೋಮೀಟರ್ ಗಟ್ಟಲೆ ಕ್ಯೂ ಇದ್ರೂ ಕೂಡ, ಕಣ್ಣಾರೆ ಕಾಣ್ತಿದ್ರೂ ಕೂಡ ಸರ್ಕಾರ ಇದನ್ನ ಒಪ್ಪೋ ಸ್ಥಿತಿಯಲ್ಲಿಲ್ಲ. ಆಟೋ ಗ್ಯಾಸ್ ಕೊರತೆ ಏನಿದೆ ಅದು ವದಂತಿ ಅಂತ ಹೇಳ್ತಿದ್ದಾರೆ. ಆಟೋ ಗ್ಯಾಸ್ ಪೂರೈಕೆ ಸಮರ್ಪಕವಾಗಿದೆ ಅಂತ ಮುನಿಯಪ್ಪ ಅವರು ವಾದವನ್ನ ಇಡ್ತಾ ಇದ್ದಾರೆ. ಬಂಕ್ಗಳ ಮುಂದೆ ಸಾಲು ಸಾಲು ಕ್ಯೂ ಇದ್ರೂ ಕೂಡ ಈ ರೀತಿಯ ಸಮರ್ಥನೆಗೆ ಸರ್ಕಾರ ಮುಂದಾಗಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ. ಪದೇ ಪದೇ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಇದ್ರು, ಅವ್ರು ಕೊಡ್ತಾ ಇಲ್ಲ, ಆ ಕಾರಣದಿಂದಾಗಿ ನಾವು ವಿತರಣೆ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ. ಆಮೇಲೆ ಆಟೋ ಚಾಲಕರು ಕೂಡ ಸ್ವತಃ ಇವ್ರನ್ನ ಹೋಗಿ ಭೇಟಿ ಮಾಡಿದ್ದಾರೆ, ಅವ್ರ ಜೊತೆಗೆ ಮಾತಾಡಿದ್ದಾರೆ. ಈ ಸಮಸ್ಯೆ ಆಗ್ತಾ ಇದೆ, ನಮಗೆ ದಯಮಾಡಿ ಗ್ಯಾಸ್ ಲಭ್ಯತೆಯನ್ನ ಕೊಡಿಸ್ಕೊಡಿ ಅಂತ. ಇಷ್ಟೆಲ್ಲ ಇದ್ರೂ ಯಾವ ಸಮಸ್ಯೆಯೂ ಇಲ್ಲ, ಇದೆಲ್ಲ ವದಂತಿ ಅಂತ ಹೇಳಿದ್ರೆ ಸಾಲುಗಟ್ಟಿ ಸುಮ್ಮನೆ ನಿಂತ್ಕೊಳ್ತಾರ ಆಟೋ ಚಾಲಕರು? ಸರ್ಕಾರ ಯಾಕೆ ಹೀಗೆ? ಮುನಿಯಪ್ಪ ಅವರು ಫಸ್ಟ್ ಹೇಳ್ತಾರೆ ಎಲ್ಲ ಸಮರ್ಪಕವಾಗಿದೆ ಅಂತ, ಮತ್ತೊಂದ್ಸರಿ ಹೇಳ್ತಾರೆ ಇಲ್ಲ ಸಮಸ್ಯೆ ಇದೆ, ಕೇಂದ್ರ ಸರ್ಕಾರ ಇದಕ್ಕೆ ಹೊಣೆ ಅಂತ. ಇವತ್ತು ಹೇಳ್ತಾರೆ ವದಂತಿ, ಅದು ಆ ರೀತಿಯಾದಂತಹ ಪ್ರಮೇಯನೇ ಇಲ್ಲ ಅಂತ. ರಾಜ್ಯದಲ್ಲಿ ಆಟೋ ಗ್ಯಾಸ್ ಚಾಲಕರು ಅನುಭವಿಸ್ತಾ ಇರುವಂತಹ ಪಾಡು ಅವರಿಗೆ ಗೊತ್ತು. ಅಲ್ಲೊಂದು ಇಲ್ಲೊಂದು ವಿವರಗಳನ್ನು ಯಾರೋ ಅಧಿಕಾರಿಗಳು ಕೊಟ್ಟದನ್ನು ಕೇಳಿ ಹೇಳುವಂಥವ್ರಿಗೆ ಇದರ ವಾಸ್ತವ ಸ್ಥಿತಿಗತಿಗಳು ಅರ್ಥ ಆಗಲ್ಲ. ಎಷ್ಟೋ ಮಂದಿ ತಮ್ಮ ದೈನಂದಿನ ಜೀವನ ನಡೆಯೋದೇ ಅವರು ರೈಡ್ ಹೋಗಿ ಬಂದ ನಂತರದಲ್ಲಿ. ಒಂದು ಕಡೆ ಗ್ಯಾಸ್ ರೇಟ್ ದುಬಾರಿ ಆಗ್ತಾ ಇದೆ ಆಟೋದು, ಇನ್ನೊಂದು ಕಡೆಯಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ, ಸಾಲುಗಟ್ಟಿ ದಿನಪೂರ್ತಿ ನಿಲ್ತಾ ಇದ್ದಾರೆ. ಒಂದೊಂದು ಕಡೆ ಅಂತೂ 4 ದಿನ ನಿಲ್ಲಿಸ್ಕೊಂಡಿದ್ದೀವಿ ಅಂತಿದ್ದಾರೆ ಆಟೋನ. ಇದೆಲ್ಲ ಸುಳ್ಳ ಹಾಗಾದರೆ? ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಯಾಕೆ ಕನ್ಫ್ಯೂಷನ್ ಅಲ್ಲಿದ್ದ ಕಾಣಿಸ್ತಾ ಇದೆಯಲ್ಲ ಮುನಿಯಪ್ಪ ಅವರು? ದಿವ್ಯಾ, ಈಗಷ್ಟೇ ಆಹಾರ ಇಲಾಖೆಯಿಂದ ಮಾಧ್ಯಮ ಪ್ರಕಟಣೆ ರಿಲೀಸ್ ಮಾಡಿದ್ದಾರೆ. ಏನು ಕಳೆದ 1 ವಾರ 10 ದಿವಸಗಳಿಂದ ಆಟೋ ಗ್ಯಾಸ್ ಸಮಸ್ಯೆ ಆಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಇದು ಆಟೋ ಗ್ಯಾಸ್ ಸಮಸ್ಯೆ ಇರುವಂತದ್ದು ಸುಳ್ಳು, ಇದು ಈ ಒಂದು ವದಂತಿಗೆ ಕಿವಿ ಕೊಡಬಾರದು ಅನ್ನುವಂತಹ ಪತ್ರಿಕಾ ಹೇಳಿಕೆಯನ್ನ ಆಹಾರ ಇಲಾಖೆ ಬಿಡುಗಡೆ ಮಾಡಿರುವಂತದ್ದು. ಅವ್ರು ಕೊಟ್ಟಿರುವಂತಹ ಅಂಕಿಅಂಶಗಳು ಏನು ಸರಾಸರಿ ನಮ್ಮ ರಾಜ್ಯಕ್ಕೆ 53 ಮೆಟ್ರಿಕ್ ಟನ್ ಗ್ಯಾಸ್ ಬರ್ತಿತ್ತು. ಈಗ ಹೆಚ್ಚುವರಿಯಾಗಿ ಸುಮಾರು 83 ಮೆಟ್ರಿಕ್ ಟನ್ ಅಷ್ಟು ಗ್ಯಾಸ್ ನಮಗೆ ಪೂರೈಕೆ ಆಗ್ತಿದೆ. ಅಂದ್ರೆ ಹೆಚ್ಚುವರಿಯಾಗಿ ನಮಗೆ ಪೂರೈಕೆ ಆಗ್ತಿದೆ ಅನ್ನುವಂಥದ್ದು ಕಳೆದ 1 ವಾರದ ಅಂಕಿಅಂಶವನ್ನು ಕೂಡ ಆಹಾರ ಇಲಾಖೆ ರಿಲೀಸ್ ಮಾಡಿದೆ. ಮೊದಲು ಬೇಡಿಕೆ ಏನಿತ್ತು ಅದಕ್ಕಿಂತ ಹೆಚ್ಚಾಗಿ ಈಗ ನಮಗೆ ಪೂರೈಕೆ ಆಗ್ತಿದೆ. ಹೀಗಾಗಿ ಯಾರು ಕೂಡ ಅನವಶ್ಯಕವಾಗಿ ಸುಳ್ಳು ಮಾಹಿತಿಗೆ ಕಿವಿಗೊಡಬಾರದು. ಅಗತ್ಯಕ್ಕಿಂತ ಹೆಚ್ಚಾಗಿ ನಮ್ಗೆ ಅಂದ್ರೆ ಆಟೋ ಗ್ಯಾಸ್ ಲಭ್ಯತೆ ಇದೆ, ಅದನ್ನ ನಾವು ಹಂಚಿಕೆ ಮಾಡ್ತಾ ಇದೀವಿ. ಅಗತ್ಯವಾಗಿ ಬೇಕಾದಂತಹ ಗ್ಯಾಸ್ ಸೌಲಭ್ಯವೂ ಕೂಡ ಇರುವಂತದ್ದು. ಯಾರು ಕೂಡ ಬಂಕ್ ನ ಮುಂದೆ ಹೋಗಿ ಸಾಲುಗಟ್ಟು ನಿಲ್ಲಬಾರದು ಅನ್ನುವಂತಹ ಒಂದು ಮಾಹಿತಿಯನ್ನ ಕರೆಯನ್ನ ಆಹಾರ ಇಲಾಖೆ ಕೊಟ್ಟಿರುವಂತದ್ದು. ಆದ್ರೆ ಸರ್ಕಾರ ಅಥವಾ ಆಹಾರ ಇಲಾಖೆ ರಿಲೀಸ್ ಮಾಡಿರುವಂತಹ ಅಂಕಿಅಂಶಗಳು ಒಂದು ಹೇಳ್ತಿದೆ, ಆದ್ರೆ ವಸ್ತು ಪರಿಸ್ಥಿತಿ ಗ್ರೌಂಡ್ ನಲ್ಲಿ ಆ ರೀತಿ ಇಲ್ಲ. ಬಹುತೇಕ ಪೆಟ್ರೋಲ್ ಬಂಕ್ ಅಂದ್ರೆ ಗ್ಯಾಸ್ ಪೆಟ್ರೋಲ್ ಬಂಕ್ಗಳ ಮುಂದೆ ಆಟೋಗಳು ಸಾಲುಗಟ್ಟಿ ನಿಂತಿದ್ದಾವೆ ಕಿಲೋಮೀಟರ್ ಗಟ್ಟೆ. ಇನ್ನು ಕೆಲವೊಂದಷ್ಟು ಗ್ಯಾಸ್ ನ ಪೆಟ್ರೋಲ್ ಬಂಕ್ಗಳು ಕ್ಲೋಸ್ ಆಗಿದ್ದಾವೆ. ಆದ್ರೆ ಸರ್ಕಾರ ಹೇಳ್ತಿರೋ ಪ್ರಕಾರ ಗ್ಯಾಸ್ ನ ಸಮಸ್ಯೆ ಇಲ್ಲ ಅಂತ, ಆದ್ರೆ ಗ್ರೌಂಡ್ ನಲ್ಲಿ ದೊಡ್ಡ ಮಟ್ಟದ ಸಮಸ್ಯೆ ಕಂಡು ಬರ್ತಿದೆ. ಹೀಗಾಗಿ ಎಲ್ಲ ಒಂದ್ ಕಡೆ ಆಹಾರ ಇಲಾಖೆ ತಪ್ಪು ಮಾಹಿತಿಯನ್ನ ಕೊಡ್ತಿದೆ ಅನ್ನುವಂತಹ ಅನುಮಾನಗಳು ಕಾಡ್ತಿದೆ. ಆದ್ರೆ ಅವರ ಅಂಕಿಅಂಶದಲ್ಲಿ ಮಾತ್ರ ಯಾವುದೂ ಸಮಸ್ಯೆ ಇಲ್ಲ ಅನ್ನುವಂತಹ ಸಮರ್ಥನೆಯನ್ನ ಮಾಡ್ಕೊಳ್ತಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಸರ್ಕಾರ ಅಂಕಿಅಂಶಗಳ ಸಮೇತವಾಗಿ ಇಲ್ಲ ಸಮರ್ಪಕವಾಗಿ ಗ್ಯಾಸ್ ಲಭ್ಯತೆ ಇದೆ, ಆ ರೀತಿಯ ಸಮಸ್ಯೆಗಳಿಲ್ಲ ಅಂತ ಹೇಳ್ತಾ ಇದೆ. ಆದರೆ ಖಾಸಗಿ ಆಗಲಿ ಅಥವಾ ಸರ್ಕಾರಿ ಆಟೋ ಗ್ಯಾಸ್ ಬಂಕ್ಗಳಾಗಲಿ ಎಲ್ಲಿಯೂ ಕೂಡ ಲಭ್ಯ ಇಲ್ಲ ಅನ್ನೋದು ವಾಸ್ತವ ಸ್ಥಿತಿ.